A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿಗಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗ ತಾನೆ. ಶಿಲೆಯಿಂದ ತಾನೆ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕೊಂಚಾರತಿ. ಪ್ರತಿಯೊಬ್ಬರಲ್ಲೂ ಅವನರತಿ, ಒಲವಿಂದ ತಾನೆ ಸುಖ ಸನ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಧನ್ಯವಾದಗಳು. नमस्कार, मेरा नाम आशिता जैन है। मैं टेक्सास इंस्ट्रूमेंट से आई हूँ, बैंगलोर से, और यूथ फॉर सेवा संस्थान के साथ हम बच्चों को स्कूल बैग्स, बुक्स, नोटबुक्स, स्टेशनरी देने आए हैं। सुरेखा मैडम का बहुत बहुत धन्यवाद, उन्होंने बहुत अच्छे से हमारा स्वागत किया। सारे वॉलंटियर्स, सभी शिक्षकों ने हमारा बहुत अच्छे से स्वागत किया। हमें बच्चों से मिलकर बहुत अच्छा लगा, उनसे बात करके बहुत अच्छा लगा। और हम बस यही चाहते हैं कि बच्चे बैग्स लेकर प्रेरित हो और रोज़ स्कूल आए, रोज़ अच्छे से पढ़ाई करें, शिक्षा ग्रहण करें और आगे बढ़े जीवन में। आपके ख्याल में ये बच्चों के लिए क्यों आया मैम? ये बच्चों के लिए बहुत ज़रूरी है। बच्चों के पास अगर सारी चीज़ें जैसे उनको पढ़ने के लिए किताबें और बुक्स और सब मिले तो वो प्रेरित होंगे इससे, और उनको पढ़ाई में उनका ध्यान लगेगा, उनका मन करेगा रोज़ पाठशाला आने का। तो इसलिए उनके लिए बहुत ज़रूरी है कि उनको छोटी उम्र में ही अच्छी से शिक्षा मिले और वो रोज़ आता है और पढ़ता है। नहीं, थोड़े लोग उधर केक भी कट करके लाखों से खर्चा करते हैं, बट तुम्हारी एक सोच अच्छी लगी हमको, इसलिए आपको सवाल कर रहे हैं। आपका नाम है? आशिता जैन। पर ಸೇವಾ ಸಂಸ್ಥೆ ಹಾಗೂ ಟೆಕ್ಸಸ್ ಸಂಸ್ಥೆ ಬೆಂಗಳೂರು ಸಹಯೋಗದೊಂದಿಗೆ ಇಂದು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 43 ಶಾಲೆಗೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶಾಲಾ ಬ್ಯಾಗು ಹಾಗೂ ಇತರ ಪಠ್ಯ ಪುಸ್ತಕ ಸಂಬಂಧ ಸಲಕರಣೆ ನೀಡಿದ್ದಾರೆ. ಅವರಿಗೆ ನಮ್ಮ ಈ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕರು ಧನ್ಯವಾದ ಹೇಳುತ್ತಾ, ಸರ್ಕಾರಿ ಶಾಲೆ ಮಕ್ಕಳು ಬೆಳೆಯಲಿ, ಅಭಿವೃದ್ಧಿ ಹೊಂದಲಿ ಹಾಗೂ ಉತ್ಸಾಹದಿಂದ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ನೀಡಿರುವಂಥ ಈ ಬ್ಯಾಗ್ ಆಗಲಿ ಅಥವಾ ಪಠ್ಯ ಚಟುವಟಿಕೆಗಳು ನೀಡುವಂಥ ಎಲ್ಲ ಸಲಕರಣೆಗಳಿಗೆ ಅನಂತ ಧನ್ಯವಾದ ಸಲ್ಲಿಸುತ್ತಾ, ಇದೇ ರೀತಿಯೂ ನಮ್ಮ ಶಾಲೆ ಇನ್ನೂ ಅನೇಕ ಸಾಮಾನು ಬರಲಿ, ನಮ್ಮ ಶಾಲೆಯ ಸರ್ಕಾರಿ ಶಾಲೆ ಮಕ್ಕಳು ಬೆಳೆಯಲಿ, ಇನ್ನು ಎತ್ತರಕ್ಕೆ ಹೋಗಲಿ, ಸರ್ಕಾರಿ ಶಾಲೆ ಮಕ್ಕಳು ಬೆಳೆಯುವ ಉದ್ದೇಶದಿಂದ ನೀಡುವಂಥ ಇದಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ. ನನ್ನ ಹೆಸರು ಪರಶುರಾಮ ಹಳ್ಳಿ ಅಂತೇಳಿ, ನಾನು ಇಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ಅಡ್ವೈಸರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ 4 ವರ್ಷ. ಇವತ್ತು ನಮ್ಮ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 43, ಆನಂದ ನಗರ, ವಿಜಯಪುರ. ಇಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಮತ್ತು ಎಕ್ಸೆಸ್ ಇನ್ಸ್ಟ್ರೂಮೆಂಟ್ ಸಂಸ್ಥೆಯವರು ಜೊತೆಗೂಡಿ ನಮ್ಮ ಶಾಲಾ ಎಲ್ಲ ಮಕ್ಕಳಿಗೆ LKGಯಿಂದ ಹಿಡಿದು 7ನೇ ವರ್ಗದ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಜೊತೆಗೆ ನೋಟ್ಬುಕ್ಕು, ಪೆನ್ನು, ಆಮೇಲೆ ಸ್ಕೇಲು, ಆಮೇಲೆ ರಬ್ಬರ್, ಈ ರೀತಿಯಾಗಿ ಹಲವಾರು ಶೈಕ್ಷಣಿಕ ಸಾಮಗ್ರಿಗಳನ್ನು ಆ ಸಂಸ್ಥೆಯವರು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದು ಕೇವಲ ವಸ್ತುಗಳಲ್ಲ, ಅದು
ಕನಸಿನ ರೆಕ್ಕೆಗಳನ್ನ ಅವರು ಕಟ್ಟಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರ ಮಕ್ಕಳ ಒಂದು ಪುಸ್ತಕವನ್ನು ಒಂದು ವಸ್ತುವನ್ನು ಕೊಟ್ಟಿಲ್ಲ, ಅವ್ರ ಮಕ್ಕಳ ಆಶಾಕಿರಣವನ್ನು ಬೆಳಗಿಸಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ಸಬಲೀಕರಣಕ್ಕಾಗಿ ಅವರು ದುಡಿತಾ ಇದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸುರೇಖಾ ಎಸ್ ಅಂಗಡಿ, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ, ಆನಂದನಗರ, ವಿಜಯಪುರ. ನಾವು ಯೂತ್ ಫಾರ್ ಸೇವಾ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀವಿ. ಕಳೆದ 3 ವರ್ಷದಿಂದ ನಾವು ಯೂತ್ ಫಾರ್ ಸೇವಾ ಸಂಸ್ಥೆಯಲ್ಲಿ ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ನಾವು ಟೆಕ್ಸ್ಟೈಲ್ಸ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಕೊಲ್ಯಾಬ್ ಆಗಿ ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಬುಕ್ಸ್, ಬ್ಯಾಗ್ಸ್, ಪೆನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕತ್ತೀವಿ ರೀ. ಆಮೇಲೆ ಅರೌಂಡ್ 5 to 6 ಸ್ಕೂಲ್ಸ್ ನಮ್ಮ ಅಂಡರ್ ಈಗ ಬಂದಾವ. ಹೋದ ವರ್ಷ 7 ಸ್ಕೂಲ್ಸ್ ಇದ್ದು, ಈ ಸತಿ 5, ನೆಕ್ಸ್ಟ್ ಟೈಮ್ 13 ಹಿಂಗೆ ಇನ್ಕ್ರೀಸ್ ಮಾಡ್ಬೇಕಂತ ನಮ್ದು ಮುಂದಿನ ಫ್ಯೂಚರ್ ಗೋಲ್ಸ್ ಅವ. ಇದ್ರೊಳಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ತಮ್ಮ ಹೆಸರು? ನಮ್ಮ ಹೆಸರು ಶ್ರೀಹರಿ ಅಂತ. ಶಿವು ಸಾಲಿಮಠ ಅಂತಿದ್ದಾರೆ, ಅವರ ಅಂಡರ್ ನಾವು ಇದು ಮಾಡ್ತಾ ಇದ್ದೀವಿ, ವಾಲಂಟಿಯರಿಂಗ್ ಮಾಡ್ತಾ ಇದ್ದೀವಿ ಸರ್. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 43 ಈ ಶಾಲೆಯಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಬ್ಯಾಗ್ಗಳನ್ನು ಹಂಚಲಾಯಿತು. ಹೀಗೆ ಸರ್ಕಾರಕ್ಕೆ ಇದನ್ನು ಸಹಯೋಗ ಕೊಟ್ಟರೆ ಶಾಲೆಗಳು ಬಹಳ ಉನ್ನತ ಮಟ್ಟಕ್ಕೆ ಹೋಗುತ್ತವೆ ಅಂತ ನಾವು ಹೇಳಿ. ನನ್ನ ಹೆಸರು MA ಗೊಂದಿಗೆ, ನಿವೃತ್ತ ಶಿಕ್ಷಕ KBS ವಿಜಯಪುರ. ಯೂತ್ ಫಾರ್ ಸೇವಾ ನಮ್ಮ ಶಾಲೆ ಬಗ್ಗೆ ಎಲ್ಲ ಚಲೋ ಮಾಡಿರಿ. 6 ಬುಕ್ಕ ಕೊಟ್ಟಾರ್ರಿ. ಹೋಗಕ್ಕೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಾರ್ರಿ. ಅವ್ರಿಗೆ ಚೆನ್ನ ಆಶೀರ್ವಾದ ಅಂತ ನಿನ್ನ ಹೆಸರು? ನನ್ನ ಹೆಸರು ಗಣೇಶ್. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಹೆಸರು ಗೌರ್ಮೆಂಟ್ KBS ನಂಬರ್ 43. ನಮಗೆ ಸೇವಾ ಸವತಿಯರು ಬ್ಯಾಗು ಹಾಗೂ ಉಚಿತ ಸಾಮಗ್ರಿಗಳನ್ನು ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ನಾವು ಖುಷಿಯಿಂದ ಇದ್ದೇವೆ. ಆಶಿತಾ ಜಯ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳುತ್ತೇನೆ. ನಾನು ತಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ. ನನ್ನ ಹೆಸರು ಸಂದೀಪ್. ನಾನು 7th ಕ್ಲಾಸಲ್ಲಿ ಓದುತ್ತಿದ್ದೇನೆ. ಟೆಕ್ಸಸ್ ಇನ್ಸ್ಟೆನ್ಸ್ ಮತ್ತು ಯೂತ್ ಫಾರ್ ಸೇವಾ ಅವರು ನಮ್ಮ ಶಾಲೆಯಲ್ಲಿ ಬ್ಯಾಗ್ಗಳು, ಬುಕ್ಗಳು ಮತ್ತು ರಬ್ಬರ್ ಪೆನ್ ಇಂತ ಕೊಟ್ಟು ನಮಗೆ ಓದಲು, ಬರೆಯಲು ಮತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಖುಷಿಯಾಗಿದೆ. ಧನ್ಯವಾದ. ನಿನ್ನ ಹೆಸರು? ನನ್ನ ಹೆಸರು ಸಂದೀಪ್. ಮೇಡಮ್, ನಮ್ಮ ಕನ್ನಡ ತುಂಬ ಕಮ್ಜೋರ್ ಇದೆ, ಸೊ ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್. Good morning, everyone. I'm so happy to be here on behalf of Texas Instruments and Youth for Seva and all the volunteers here. We are very happy to bring school bags and school kits and books and stationery to all of you children. We want to motivate you to study more. Come to your school every day, listen to what all your teachers have to teach you. Study hard, work hard, do sports also, do studies also simultaneously, and work hard, put in effort. Always be grateful, like Sir said, and do your best. Be disciplined, be hardworking, show gratitude to all your elders, all your teachers here who teach you. And with this, we only want to motivate you to study harder. And thank you so much. Thank you. ನಾವು ಇಂಥ ಮಾಲಾರ್ಪಣೆಯಲ್ಲಿ ಹೇಳ್ಬೇಕಂದ್ರೆ ಮರ್ತು ಬಿಟ್ಟೆ, ದಯವಿಟ್ಟು ಕ್ಷಮಿಸಬೇಕು. A1 ಪತ್ರಿಕಾ ಮಾಧ್ಯಮದವರಂತ ಶ್ರೀ ಅಮಿತ್ ಸಿಂಗ್ ಏನಪ್ಪಾ ಅಂತಂದ್ರೆ ಗಾಂಧಿ ಗುರುಗಳಿಂದ ಮಾಲಾರ್ಪಣೆ ಕಾರ್ಯಕ್ರಮ. ಏನಾಗ್ತದಪ್ಪ ಅಂತಂದ್ರೆ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಗ್ತೈತಿ, ಹಾಗೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಬದುಕಬೇಕು, ಬಾಳ್ಬೇಕು. ನಾವು ಮುಂದಿನ ಯಶಸ್ಸಿಗೆ ದಾರಿ ಏನಪ್ಪಾ ಅಂತಂದ್ರೆ ಈಗಿಂದನೇ ಏನಪ್ಪಾ ಅಂತಂದ್ರೆ ಅದಕ್ಕೆ ತಳಪಾಯವನ್ನ ಹಾಕೊಂಡು ಹೋದ್ರೆ ನಮ್ಮ ಮುಂದಿನ ಜೀವನ ಯಶಸ್ವಿಯಾಗಿ ಸಾಕ್ತು ಅಂತ ಹೇಳಿರುವಂತ ಮೇಡಮ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುವಂತಹ ಶ್ರೀ ಗುಂದು ಗುರುಗಳು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸರ್ ನಾನು ಕೇಳ್ಕೊತಾ ಇದ್ದೀನಿ. ಈ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯೆಂಬ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲವಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ ಮಂಕುತಿಮ್ಮ ಕಗ್ಗ ನೆನ್ಪಡ್ಕೊಂಡ್ಬಿಟ್ರೆ ಯೂತ್ ಫಾರ್ ಸೇವಾ ಸಂಸ್ಥೆಗಳು ಏನು ಮಾಡ್ತಾರೆ ಅನ್ನೋದು ನಾವು ಅರ್ಥೈಸ್ಬೋದು. ಈ ಕಾರ್ಯಕ್ರಮ ಮುಂಜಾನೆ ಶುಭ ಸಂದರ್ಭದಲ್ಲಿ ಈ ವಿನೂತನ ವಿಶೇಷ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದಂಥ SDMC ಅಧ್ಯಕ್ಷರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ವಿಶೇಷವಾಗಿ ಟೆಕ್ಸ್ಟೈಲ್ ಸಂಸ್ಥೆಯ ಆಸಿಫ್ ಜೈನ್ ಅವರೇ,
ಈ ಭಾಗದ CRC ಮೇಡಮ್ ಅವರೇ ಹಾಗೂ ಗಾಂಧಿಯವರೇ ಹಾಗೂ ಇಲ್ಲಿ ವಿಶೇಷವಾಗಿ ಇಲ್ಲಿ ಯೂತ್ ಪಾರ್ ಸೇವಾ ಸಂಸ್ಥೆಯಿಂದ ಸೇವೆ ಮಾಡಲು ನಿಂತ ಎಲ್ಲ ನಮ್ಮ ಸೇವಾ ಮನೋಭಾವದ ಯುವಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನಾನು ಸುಮಾರು 42 ವರ್ಷ ಇಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿ ಕೆಲಸ ಮಾಡಿದೆ. ನಾನು 42 ವರ್ಷ ಕೆಲಸ ಮಾಡುವಾಗ ಮಕ್ಕಳನ್ನಂದು ನಾನು ನೋಡ್ಕೊಂಡ್ಬಿಟ್ಟಿನಿ. ಎಲ್ಲ ಮಕ್ಕಳು ಏನಪ್ಪ ಯಾಕೆ ಈ ಕಾರ್ಯಕ್ರಮ ಎಲ್ಲರೂ ಮುಖದಲ್ಲಿ ಉತ್ಸಾಹ ಭಾಳ ತಿಳ್ಕೊಳ್ಳೋದು ಈ ಮಕ್ಕಳಲ್ಲಿ. ಯಾಕಂದರೆ ಸರ್ಕಾರ ಏನು ವಿಚಾರ ಮಾಡ್ಕೊಂಡು ಸರ್ಕಾರಿ ಶಾಲೆ ಮಕ್ಕಳು ಬೆಳೆದು ಬಂದರೆ ನಮ್ಮ ದೇಶ ಬೆಳವಣಿಗೆ ಆಗ್ತದೆ ಅಂತ ನೋಡ್ತೀವಿ. ಈಗ ನಾವು ಶಾಲೆಯಲ್ಲಿ ಎಷ್ಟು ಫೋಟೋ ನೋಡ್ತೀವಲ್ಲ, ಎಲ್ಲ ಫೋಟೋ ಎಲ್ಲರೂ ಸರ್ಕಾರಿ ಶಾಲೆ ಕಲಿತು ಎತ್ತರಕ್ಕೆ ಬಂದಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ನಾವು ಪ್ರಸ್ತುತವಾಗಿ ನಾವು ಆ ಕಡೆ ನೋಡ್ತಿರ್ತೀವಿ. ಅದಕ್ಕೆ ವಿಶೇಷ ಈಗ ಯೂತ್ ಪಾರ್ ಸೇವಾ ಸಂಸ್ಥೆಯವರು ಸರ್ಕಾರ ಕೊಡುವಂಥ ಎಲ್ಲ ಪಠ್ಯಪುಸ್ತಕ ಇರ್ಬೋದು, ಉಚಿತ ಊಟ ಆಗಿರ್ಬೋದು, ಇದ್ರ ಜೊತೆಗೆ ನಾವು ಕೂಡ ಸರ್ಕಾರದ ಈ ಶ್ರಮಕ್ಕೆ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಯೂತ್ ಪಾರ್ ಸೇವಾ ಸಂಸ್ಥೆಯವರು ಎಲ್ಲ ಯುವಕರ ಜೊತೆಗೆ ನಿಂತು ಈ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಸರ್ಕಾರ ಶಾಲೆ ಮಕ್ಕಳಲ್ಲಿ ಎತ್ತರಕ್ಕೆ ಏರಿಸ್ಬೇಕಂತ ಒಂದು ಕೆಲಸ ಮಾಡುವಾಗ ಈ ಸಂಸ್ಥೆ ಜಯಂತ್ ಮೇಡಮ್ ಅವರು ಎಷ್ಟು ಸದಾ ಅಸ್ಸಾಂಗೆ ಅವರು ಮಧ್ಯಪ್ರದೇಶದವರು ಅವ್ರ ಕನ್ನಡ ಅರ್ಥ ಆಗೋದಿಲ್ಲ, ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಮಾತೃಭಾಷೆ ಮಾತ್ರ ಬಲ್ಲವರಾಗ್ಯಾರ. ಅವ್ರು ಅತ್ಯಂತ ಉತ್ಸಾಹದಿಂದ ಮಧ್ಯಪ್ರದೇಶದವರು ಬೆಂಗಳೂರು ವರ್ಕ್ ಮಾಡ್ತಿದ್ರು. ಅಲ್ಲಿಂದ ಬೆಂಗಳೂರು ಇಲ್ಲಿಗೆ ಈ ನಮ್ಮ ನಿಮಗೆಲ್ಲರಿಗೂ फंक्शन एंडी रोड फंक्शन तो यहाँ छो एंडी रोड मम्मी ನಾನು ಸೈಕಲ್ ಕೊಡಿಸು ಅಂತ ಹೇಳಿ ಅವ್ರ ಮಮ್ಮಿ ಪಾಪ ದಿನ ಕೆಲಸ ಮಾಡಿ ಬಂದು ಜೀವನ ಸಾಲಿ ಖರ್ಚು ನೋಡ್ಕೊಳಕ್ಕೆಲ್ಲ ಇಲ್ಲಪ್ಪ ಆಗುದಿಲ್ಲ, 7ನೇ ಮುಗಿದ ಮೇಲೆ ಕೊಡ್ಸು ಅಂತ ಅಂದ್ಕೊಳ್ಳೋ ಭಯಂಕರ ಸಿಟ್ಟು ಬಂತು ನನಗೆ. ನಾನು ಕೊಡಿಸಿಲ್ಲ ತಿಳ್ಕೊಂಡು ಬ್ಯಾಡ ಮಮ್ಮಿಗೆ ಬುದ್ಧಿ ಕಲಿಸ್ಬೇಕು, ಮನೆ ಬಿಟ್ಟೆ ಓಡೋಬೇಕಂತ ತಿಳ್ಕೊಂಡು ಮನೆ ಬಿಟ್ಟು ಓಡಕ್ಕೆ ಶುರು ಮಾಡಿಬಿಡ್ತಾನಂತ. ಹೊತ್ತು ಮುಳುಗಿರ್ತದೆ ಹಂಗೆ ಓಡ್ತಾನೆ ಸುಮಾರು ಅವ್ನ ಉದ್ದೇಶ ಏನಾಗಿತ್ತಂದರೆ ನನಗೆ ಇನ್ನೊಮ್ಮೆ ಎಂದು ನನ್ನ ತಂಟೆ ಬರಬಾರ್ದು, ನನ್ನ ಶಕ್ತಿಯನ್ನು ತೋರಿಸ್ಬೇಕು ಅನ್ನೋದು ಮಮ್ಮಿಗೆ ಅಂತ ಅವ್ನ ಉದ್ದೇಶ ಇರ್ತೈತಿ. ರಾತ್ರಿ ಎಲ್ಲ ಓಡ್ತಾನೆ. ಬೆಳಕು ಹರಿದ ಕೂಡ ಏನಾಗಿತ್ತಂದ್ರೆ ಯಾವುದೋ ಒಂದು ಹಳ್ಳಿ ಊರಿಗೆ ಬಂದಿರ್ತಾನ, ಭಾಳ ಹೊಟ್ಟೆ ಹಸಿವು ಇರ್ತದೆ. ಏನು ಮಾಡೋಕಪ್ಪ ಅಂತ ಹಸುವಿನ ಬೆಲೆ ಗೊತ್ತಾಗ್ತದೆ. ಏನು ಮಾಡೋಕೆ ಆ ಕಡೆ ನೋಡ್ತಾನ, ನೀರು ಕುಡಿತಾನ, ರೆಸ್ಟ್ ಹೋಗ್ಬೇಕತ್ತಾನೆ. ಎಲ್ಲಿ ಸುತ್ತಮುತ್ತ ಸಾಲಿಂದ ಬಂದು ಕೂತ್ಬಿಡ್ತಾನೆ. ಭಯಂಕರ ಟಯರ್ಡ್ ಆಗಿರ್ತದೆ, ದಣು ಆಗಿರ್ತದೆ. ಅವಾಗ ಏನು ಎಲ್ಲ ಮಕ್ಕಳು ಬಂದು ಅವಾಗ ಬ್ಯಾಗ್ಸ್ ಮಾಡ್ತಾರೆ, ನಡಿ ನಮ್ಮ ಸಾಲಿ ಚಾಲೋದು ನಡೀತು ಹೊರಗೆ ಕಳಿಸ್ಬಿಡ್ತಾರೆ. ಆ ನಂತರ ಹೋಟೆಲ್ ಮುಂದೆ ನಿಂತಾನೆ, ಏನು ಕೊಡ್ತಾರೆ ನನಗೆ ಅಂತೇಳಿ ಕೇಳಕ್ಕೆ ನಾಚಿಕ, ಭಿಕ್ಷೆ ಬಿಡೋದಂತ ಆಗ್ಲಾರ್ದು ಮಾತಲ್ಲ. ಅಲ್ಲೋ ನಿಂದಿರ್ತಾನೆ, ಏನು ಕೊಡು ಏನ್ರಿ ಕೊಡ್ರಿ ಅಂತೇಳಿ ಕೇಳ್ಬೇಕತ್ತಾನ. ನನ್ನ ಮನಸ್ಸು ಕೇಳಂಗಿಲ್ಲ. ಅಸಹ್ಯ ಅನಿಸ್ಕೇಶನ್ ಮತ್ತೆ ಮುಂದೆ ಹೋಗ್ತಾನೆ. ಕಾಲಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಊರಾಗ ನಡ್ಕೋತ ಹೋಗೋ ಟೈಮ್ದಾಗ ಇಷ್ಟೊಂದು ಶಕ್ತಿ ಕಳ್ಕೊತಾನಲ್ಲ, ಶಕ್ತಿ ಕಳ್ಕೊಂಡು ಕುಸಿದು ಕೆಳಗೆ ಬಿದ್ದು ಬಿಡ್ತಾನೆ. ಅಲ್ಲೇ ಒಂದು ಅಜ್ಜಿ ಇರ್ತಾಳ್ಬೇಕು, ಅಜ್ಜಿ ಓಡ್ ಬಂದು ಪಾಪ ಮಗು ಏನಾಯ್ತು ಕರ್ಕೊಂಬಂದು ಕಟ್ಟಿ ಮೇಲೆ ಕೂಡಿಸ್ತಾಳೆ, ನೀರು ಕೊಡ್ತಾಳೆ, ಕರ್ಕೊಂಡೋಗಿ ಏನು ಮಾಡ್ತಾಳೆ ಅಂದ್ರೆ ಮನ್ಯಾಗ ಊಟ ಹಾಕ್ತಾಳೆ. ಊಟ ಇಷ್ಟು ಹಸಿವಾಗಿರ್ತಲ್ಲ ಅವಂಗ ಗಬ ತಿನ್ನಕ್ಕೆ ಶುರು ಮಾಡ್ತಾನೆ. ತಿಂತಾನೆ ಭಾರಿ ಖುಷಿ ಆಗ್ತದೆ ತಿನ್ನೋದಾಗ. ನಮಗೆ ಹಸುವಿನ ಬೆಲೆ ಇನ್ನೂ ಇಷ್ಟು ಚಂದು ಹಸಿವಾಗಿದ್ದಿಲ್ಲ ಅವಂಗೆ, ಹಸಿವಾಗಿ ಅಟ್ಟೆ ಉಂಟಿದ್ದಿಲ್ಲ. ಅದೆಲ್ಲ ತಿಂದ್ಕೊಳ್ಳಿ ಆಟೋಮೆಟಿಕ್ ಅವ್ನು ಬಾಯಿ ಶಬ್ದ ಬರ್ತೈತಿ, ಥ್ಯಾಂಕ್ಸ್ ಅಜ್ಜಿ ಅಂತೇಳಿ. ಏನದು ಬರ್ತದೆ ಅವಂಗೆ, ಅಜ್ಜಿ ಥ್ಯಾಂಕ್ಸ್ ಅಂತೇಳಿ. ಅಜ್ಜಿ ಅಂತಾಳ, ನಾನು ಬರೀ ಒಂದೇ ಹೊತ್ತು ಊಟ ಹಾಕಿ ನಿನಗೆ ನನಗೆ ಥ್ಯಾಂಕ್ಸ್ ಹೇಳಿಲ್ಲ. ನಿಮ್ಮ ತಾಯಿ ನೀನು ಹುಟ್ಟಿದ ಹಿಡಿದು ಎಲ್ಲ ಇಲ್ಲಿ ತನ ಊಟ ಹಾಕ್ಯಾಳ, ನಿನ್ನ ಬಟ್ಟೆ ನೋಡ್ಕೊಂಡಾಳ, ನಿನ್ನ ಕಷ್ಟಗಳಿಗೆ ಸಹಾಯ ಮಾಡ್ಯಾಳ. ನಿಮ್ಮ ತಂದೆ ನಿಮ್ಮ ತಾಯಿಗೆ ಎಷ್ಟು ಸರ್ತಿ ಥ್ಯಾಂಕ್ಸ್ ಹೇಳಿಯಪ್ಪ ಅಂತ ಕೇಳ್ತಾನೋ. ಯಾರು ಕೇಳ್ತಾರ? ಅಜ್ಜಿ ಕದ. ಅವಾಗ ತನ್ನ ತಪ್ಪಿನ ಅರಿವು ಆತ. ಏನಪ್ಪ ನಾನು ಮಮ್ಮಿ ಮೇಲೆ ದ್ವೇಷ ಅಷ್ಟು ತೋಡು ಬಂದಿಲ್ಲ, ಒಂದು ಧನ್ಯವಾದ ಬರೀ ಒಂದೇ ಊಟ ಹಾಕಿದ್ರು ನಾನು ಧನ್ಯವಾದ ಹೇಳ್ಬೇಕಂತ ಮನಸ್ಸು ಬೇಸಾಕತ್ತದ. ಈ ಜನ್ಮ ಕೊಟ್ಟು ಇಷ್ಟೆಲ್ಲ ನಾನು ಸಹಾಯ ಮಾಡಿದವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ ತಪ್ಪ ತಿಳ್ಕೊಂಡು ಓಡ್ ಬಂದು ತಾಯಿಗೆ ಬಂದು ಧನ್ಯವಾದ ಹೇಳ್ತಾನೆ. ಅದಕ್ಕೆ ನೀವು ಯಾರಿಂದಲೂ ಒಂದು ಸಣ್ಣ ಸಹಾಯ ತೊಗೊಂಡ್ರು ಅವ್ರಿಗೆ ಧನ್ಯವಾದ ಹೇಳೋದು ನಮ್ಮ ಈ ಸಂಸ್ಕೃತಿಯ ಮೂಲ ಬೇರು, ತಾಯಿ ಬೇರದು. ಅದಕ್ಕೆ ಬೆಂಗಳೂರಿಂದ ಅಲ್ಲಿಂದ ಬಂದಾರ ಯೂತ್ ಪಾರ್ ಸೇವಾ ಯುವಕರು ಹೆಂಗೆ ನಿಂತಾರಲ್ಲ, ಕಷ್ಟ ಗುಂಜಾನ ಬಂದು ಪಾಪ ಅವ್ರು ಯುವ ಶಕ್ತಿ ಐತಲ್ಲ, ನಿಮ್ಮನ್ನು ನೋಡಿ ನಿಮ್ಮ ಬ್ಯಾಗ್ ಕೊಡಿದ್ರು ನೋಡಿ ಸಂತೋಷ ಬಿಡ್ಬೇಕಂತ ನಿಂತಾರವರು. ಅದಕ್ಕೆ ಇವ್ರಿಗೆಲ್ಲ ಧನ್ಯವಾದ ಹೇಳೋದು ನಿಮ್ಮ ಧರ್ಮದಿಲ್ಲ, ಹೌದಾ? ಅದಕ್ಕೆ ಜೋರಾಗಿ ಅವರಿಗೆ ಚಪ್ಪಾಳೆ ಅವರಿಗೆ ಜೈನ್ ಅವ್ರಿಗೆ, ಆ ನಂತರ ಎಲ್ಲ ಇತ್ತಂಥ ಯುವಕ ಸಂಘ ಅದಲ್ಲ ವಾಲಂಟಿಯರ್ ಎಲ್ಲರಿಗೆ ಧನ್ಯವಾದ ಹೇಳೋದು ನಮ್ಮ ಧರ್ಮದ. ಯಾಕಂದ್ರೆ ಇದೆಲ್ಲ ಕೊಡೋ ಉದ್ದೇಶನು ಸರ್ಕಾರಿ ಶಾಲೆ ಮಕ್ಕಳು ಇನ್ನೂ ಎತ್ತರಕ್ಕೆ ಬೀಳ್ಬೇಕು, ಜಾಣರಾಗಬೇಕು ಅಂಥೇಳಿ ಉದ್ದೇಶದ. ಅದಕ್ಕೆ ಓದಬೇಕು, ಬರಿಬೇಕು ಅಂಥೇಳಿ. ಆಟ ಆಡೋಕ್ಕೆ ಬೇಡ, ಸಾಕಷ್ಟು ಆಟ ಆಡಬೇಕು.
ಆಟದ ಮಧ್ಯನೂ ಕೂಡ ಸಾಯಂಕಾಲ ನೋಡಿ ಏನದಲ್ಲ, ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಎದ್ದು ಅಭ್ಯಾಸ ಮಾಡೋದಾಗ್ಲಿ, ಸಾಯಂಕಾಲ ಸೂರ್ಯ ಮುಗಿದ ಮೇಲೆ ಅಭ್ಯಾಸ ಮಾಡೋದಾಗ್ಲಿ, ಇದು ಮಾಡ್ಕೋತ ಕೂತ್ರೆ ಏನು ಸರ್ಕಾರ ಶಾಲೆ ಮಕ್ಕಳು ಯಾವ ಮಕ್ಕಳಿಗೆ ಕಡಿಮೆ ಪ್ರತಿ ಸಾರ್ತಿ SSLC ರಿಸಲ್ಟ್ ನೋಡಿದಾಗ ಸರ್ಕಾರ ಶಾಲೆ ಮಕ್ಕಳೇನೆ ಫಸ್ಟ್ ಬರ್ತಾರೆ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಹುಡುಗರೇ ಜಾಸ್ತಿ ಬರ್ತಾರೆ. ಅದಕ್ಕೆ ಕಾರಣ ಏನು, ಸರ್ಕಾರಿ ಶಾಲೆ ಮಕ್ಕಳಲ್ಲಿರುವಂಥ ಉತ್ಸಾಹ, ಆ ಚಿಮ್ಮುವಿಕೆ. ಮತ್ತು ಇನ್ನೊಂದೇನು, ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಾದ್ರೂ ಬದುಕ್ತಾರೆ ಅಂತ ಹೇಳ್ತಾರೆ. ಕಾರಣ ಏನು, ಕಷ್ಟ ಸುಖ, ಒಳ್ಳೇದು ಕೆಟ್ಟದ್ದು, ಸಂಸ್ಕಾರ ಸಂಸ್ಕೃತಿ ಎಲ್ಲ ಮೈಗಿಡಿಸ್ಕೊಂಡು ಬೆಳೆದಂಥ ನಿಮಗೆಲ್ಲ ಮುಂದೆ ಒಳ್ಳೆಯ ಭವಿಷ್ಯ ಆಗಲಿ ಅಂತ ತಿಳ್ಕೊಂಡು ವೇದಿಕೆ ಪರವಾಗಿ ಎಲ್ಲರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಜೈನ್ ಮೇಡಮರ ಪರವಾಗಿ, ಈ ಶಾಲೆ ಚಟುವಟಿಕೆ ಕೇಂದ್ರ ಬಿಂದುವಾದಂಥ ಮುಖ್ಯಗಳ ಪರವಾಗಿ, ಆ CRP ಮೇಡಮರ ಪರವಾಗಿ ಅವರಿಗೆ ಜೈನ್ ಮೇಡಮ್ ಅವರಿಗೆ ಅತ್ಯಂತ ಆನಂದವಾದ ಧನ್ಯವಾದ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ, ಅವರು ಬಡ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿರುವಂತಹ ಬಹಳಷ್ಟು ಬಡ ವಿದ್ಯಾರ್ಥಿಗಳಿರ್ತಾರ. ಅವರಲ್ಲಿ ಏನೋ ಒಂದು ಯಾವುದೋ ಒಂದು ಘಟನೆಯನ್ನ ಅವರು ನೆನಪಿಸ್ಕೊಂಡು ನೋಡಿ ಏನಪ್ಪಾ ಅಂತಂದ್ರೆ, ಈ ಒಂದು ಶಾಲೆಯಲ್ಲಿರುವಂತಹ ಮಕ್ಕಳು ಈ ಎಲ್ಲಾ ಒಂದು ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅಂತ ಏಕಿಸಿಂದ ಈ ಒಂದು ಯೂತ್ ಫಾರ್ ಸೇವಾ ಸಂಸ್ಥೆಯ ಜೊತೆಗೂಡಿ ಏನಂತಂದ್ರೆ, ಈ ಆಶಿತಾ ಮೇಡಮ್ ಅವರು ನಮ್ಮೆಲ್ಲಾ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ಸಾಮಗ್ರಿಗಳನ್ನ ಉಚಿತವಾಗಿ ನೀಡಿದ್ದಾರೆ. ಈ ರೀತಿಯಾಗಿ ತಮ್ಮೆರಡು ಮಾತುಗಳನ್ನ ಇಲ್ಲಿ ಹೇಳಿರುವಂತಹ ಶ್ರೀ ಹಳ್ಳಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದರಿಂದ ಏನ್ ಗೊತ್ತಾಗ್ತದಪ್ಪ ಅಂತಂದ್ರೆ, ಅವರು ಮಾಡಿರುವಂತಹ ಈ ಒಂದು ದಾನ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಎಷ್ಟೊಂದು ಕಾಳಜಿ, ದಾನ ಮಾಡುವಂತಹ ಗುಣ ಅವರಲ್ಲಿ ಏನಪ್ಪಾ ಅಂತಂದ್ರೆ ಎತ್ತಿ ತೋರಿಸ್ತದ. ಇದೇ ರೀತಿಯಾಗಿ ನಾವೆಲ್ಲರೂ ಸಹಿತಾನು ಅಲ್ಪ ಸ್ವಲ್ಪ ಯಾಕೋಗೋಲಕ್ಕ ಏನಪ್ಪಾ ಅಂತಂದ್ರೆ ದಾನ ಮಾಡುವಂತ ಒಂದು ಗುಣವನ್ನ ನಾವೆಲ್ಲರೂ ಹೊಂದ್ಬೇಕು. ಮಕ್ಕಳು ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಎಷ್ಟು ನಿಮ್ಮ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳಕತ್ತಾರ, ಅದನ್ನ ನಾವು ಏನಪ್ಪಾ ಅಂತಂದ್ರೆ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕು. ಗುರುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಗಾಂಧಿ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಹೇಳಬೇಕಾಗಿ ಅವರೆಲ್ಲಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಮಕ್ಕಳಿಗೆ ಹಾಗೂ ಇಲ್ಲಿ ಬಂದಂತ ನಮ್ಮೆಲ್ಲ ಗುರುಮಾತೆಯವರಿಗೆ ಪ್ರಪ್ರಥಮವಾಗಿ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ SDMC ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾದಂಥ ಶ್ರೀ ಆಶಿತಾ ಜೈನ್ ಮೇಡಮ್ ಅವರೇ ಹಾಗೂ CRP ಮೇಡಮ್ ಅವರೇ ಹಾಗೂ ಶ್ರೀ ಹಳ್ಳಿ ಸರ್ ಅವರೇ, ಇಲ್ಲಿ ಬಂದಂಥ ಎಲ್ಲ ವಾಲಂಟಿಯರ್ಸ್, ನಾನು 1-2 ಮಾತುಗಳು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡ್ಬೇಕಂತ ಮಾಡಿದ್ದೀನಿ. ಜೈನ್ ಮೇಡಮ್ ಅವರಿಗೆ ಸ್ವಲ್ಪ ತಿಳಿಲಿಕ್ಕೆ ಕನ್ನಡ ಇದು ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್, ಆನ್ ಬಿಹಾಫ್ ಆಫ್ ದಿ ಸ್ಕೂಲ್, ವಿ wholeheartedly extended the thanks to the Jain madam, because they choose such a government school to distributing the school bags and study materials, others. It is a really very great job and a very noble job for the what you have chosen this one. I am really grateful to madam. Your this donation and this is your program. I wish you continue this practice, continue to the such a government school children. It is very noble job, because somebody is donating lakhs to Kopal and Mandir, but same time you donate one rupees or 100 rupees to the such a school boys for promote their education. Suppose you donate the 100 rupees any general hospital, there is need, people is there, patients, they will no doubt, it is a very noble cause. ಯಾಕಂದ್ರೆ ಯಾವುದೇ ನೀವು ಒಂದು ದಾನ ಡೊನೇಷನ್ ಕೊಡಬೇಕಾದ್ರೆ ಒಂದು ಸ್ಕೂಲ್ ಮಕ್ಕಳಿಗೆ ಕೊಡ್ರಿ, ಯಾವುದಾದ್ರೂ ಸರ್ಕಾರ ದವಾಖಾನೆ ಹತ್ರ ಯಾವುದೇ ಪೇಷಂಟ್ಗೆ ಅವಶ್ಯಕತೆ ಇತ್ತಂದ್ರೆ ಅಂತಲ್ಲಿ ಕೊಡ್ರಿ. ಅದು ಎರಡಕ್ಕೂ ಹೆಚ್ಚಾದ್ಮೇಲೆ ನೀವು ಮಂದಿರ ಕೊಡ್ರಿ, ಯಾವ್ದಾರ ಕೊಡ್ರಿ. ಆದರೆ ಎಲ್ಲಿ ನಿರಂತರವಾಗಿ ಉಪಯೋಗ ಆಗುತ್ತಾ ಆ ಒಂದು ನೀವು ಕೊಟ್ಟಂತ ದಾನ ಈ ಮಕ್ಕಳಿಗೆ ಶಿಕ್ಷಣಕ್ಕೆ ಇಡೀ ಜೀವನ ಪರ್ಯಂತ ಒಂದು ಶಿಕ್ಷಣದ ಒಂದು ಅವಶ್ಯಕತೆ ಇದೆ ಅದು. ಸೊ ಅಂತ ಒಂದು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಸೊ ಭಾಳ ಒಳ್ಳೆಯ ಕಾರ್ಯಕ್ರಮ. ಈ ಸ್ಕೂಲ್ ಪರವಾಗಿ ಈ KBS 43 ಸ್ಕೂಲಿನ ಪರವಾಗಿ ನಾನು ಆ ಒಂದು
ಸೇವಾ ಸಂಸ್ಥೆಗೆ ಅನಂತವಾದ ಧನ್ಯವಾದಗಳನ್ನು ಹೇಳ್ತೇನೆ. ಇಂಥ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೋಗಿ ನಿಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚೆಚ್ಚಿನ ಹೆಸರು ಬರಲಿ ಅಂತ ಹೇಳಿ ಈ ಸಮಯದಲ್ಲಿ ಒಂದೆರಡು ಮಾತುಗಳನ್ನು ಆಡ್ಲಕ್ಕೆ ಕೊಟ್ಟಂತ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನನ್ನ ಎರಡು ನಮಸ್ಕಾರಗಳನ್ನ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಬಣ್ಣ ಕಳಸವಯ್ಯ ಅನ್ನುವಂತ ಅಣ್ಣ ಬಸವಣ್ಣನನ್ನ ನೆನೆಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅನ್ನ ದಾನಕ್ಕಿಂತ ಎಲ್ಲ ದಾನಕ್ಕಿಂತ ಅಕ್ಷರ ಒಂದು ದಾನ ಶ್ರೇಷ್ಠವಾದದ್ದು ಅನ್ನುವಂತ ಮಾತನ್ನ ಹೇಳ್ತಾ ಮಕ್ಕಳ ಕೈಯಲ್ಲಿ ಕೇವಲ ಪುಸ್ತಕವನ್ನ ಮಾತ್ರ ಬ್ಯಾಗ್ ಅನ್ನ ಮತ್ತು ನೋಟ್ಬುಕ್ ಅನ್ನ ಪೆನ್ನನ್ನ ಮಾತ್ರ ಕೊಡ್ತಾ ಬರ್ತಾ ಇಲ್ಲ. ಯಾರಪ್ಪ ಅಂತಂದ್ರ ನಮ್ಮ ಟೆಕ್ಸ್ಟೈಲ್ ಇನ್ಸ್ಟ್ರೂಮೆಂಟ್ಸ್ ಒಂದು ಸಂಸ್ಥೆಯವರು ಒಂದು ಯೂತ್ ಫಾರ್ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶದಿಂದ ಬ್ಯಾಗ್ ವಿತರಣೆಗಾಗಿ ನಮ್ಮ ಮಕ್ಕಳಿಗೆ ಶಾಲೆಗೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಕನಸುಗಳ ರೆಕ್ಕೆಯನ್ನ ಕೇವಲ ಪುಸ್ತಕವನ್ನು ಕೊಡ್ತಿದ್ದಿಲ್ಲ, ಬ್ಯಾಗ್ ಅನ್ನು ಕೊಡ್ತಾ ಇದ್ದಿಲ್ಲ, ಅವರ ಕನಸುಗಳ ರೆಕ್ಕೆಯನ್ನ ಕಟ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತ ಗೀತಾ ನಾಗೂರ್ ಅವರನ್ನ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಕೇವಲ ದಾನದಲ್ಲಿ ಕೇವಲ ಅನ್ನದಾನ ಮಾಡಿದ್ರೆ ಒಂದು ದಿವಸದ ಹಸಿವು ನೀಗಬಹುದು, ಆದ್ರೆ ಅಕ್ಷರ ದಾನವನ್ನ ಮಾಡಿದ್ರೆ ನಾವೇನದಪ್ಪ ಅಂದ್ರೆ ಈ ಜೀವನ ಪರ್ಯಂತ ಅವನ ಜೀವನವನ್ನ ಬೆಳಗಿಸುವಂತ ಶಕ್ತಿ ಅದರಲ್ಲದ. ಇಂತಹ ಒಂದು ಅಕ್ಷರ ಮಹತ್ತರವಾದ ಕಾರ್ಯವನ್ನ ಎಕ್ಸೆಸ್ ಇನ್ಸ್ಟ್ರೂಮೆಂಟ್ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅವರ ಆ ಒಂದು ಸಂಸ್ಥೆ ವತಿಯಿಂದ ಬಂದಂತ ಆಯಿಷಾ ಮೇಡಮ್ ಅವರಿಗೆ ಸಹಿತ ನಮ್ಮ ಶಾಲೆಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ತಮ್ಮ ಒಂದು ಸೇವಾ ಒಂದು ಕೊನೆಯವರೆಗೂ ಸಹಿತ ಶಿಕ್ಷಕ ಮಕ್ಕಳ ಒಂದು ಸೇವೆಯನ್ನ ಮಾಡಿ ನಿವೃತ್ತಿ ಹೊಂದಿದ್ರು ಸಹಿತ ನಂತರ ಒಂದು ನಮ್ಮದು ಅಂತ ಸೇವಾ ಮನೋಭಾವನೆ ಆ ಮಕ್ಕಳ ಜೊತೆಗೆ ಸೇವಾ ಭಾವನೆ ಇರ್ಲಿ ಅಂತ ಹೇಳಿ ತಮ್ಮನ್ನ ತೊಡಗಿಸಿಕೊಂಡಂತ ನಮ್ಮ ಯೂತ್ ಫಾರ್ ಸೇವಾ ಸಂಸ್ಥೆ ವಾಲಂಟಿಯರ್ ಆದಂತ ಹಳ್ಳಿ ಸರ್ವ ಸಹಿತ ಈ ಒಂದು ನಮ್ಮ ಶಾಲೆಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಹಲವಾರು ಒಂದು ಕಾರ್ಯಕ್ರಮದಲ್ಲಿ ದಾನವನ್ನು ಮಾಡ್ತಾ ಬಂದಿರುವಂತ ನಮ್ಮ ಶಾಲೆಗೆ ಆಗಮಿಸಿದಂತ ಒಂದು ಪಾಲಕರಾದಂತ ಗೌರಿಶಂಕರ್ ಗಾಂಧಿ ಅವರಿಗೆ ಸಹಿತ ಈ ಒಂದು ನಮ್ಮ ಶಾಲೆಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡ್ರಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಟ್ಟಂತ ಯೂತ್ ಫಾರ್ ಸೇವಾ ಸಂಸ್ಥೆಯ ಎಲ್ಲ ವಾಲಂಟಿಯರ್ಸ್ಗೂ ಸಹಿತ ಅವ್ರ ಸೇವೆ ನೋಡಿದ್ರೆ ಬಹಳ ಖುಷಿ ಅನಿಸ್ತದ. ಇಂಥವ್ರು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳನ್ನ ಉನ್ನತಿಗಾಗಿ ನೀವೆಲ್ಲ ಸಣ್ಣ ಮಕ್ಕಳು ಒಂದು ಶ್ರಮ ಪಡ್ತಿದ್ರಲ್ಲ, ನಿಮ್ಗೆ ಆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಒಂದು ನಮ್ಮ ಶಾಲೆಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರನ್ನ ಹಾಗೂ ಮುದ್ದು ಮಕ್ಕಳನ್ನ ಅಲ್ಲದೆ ಈ ಒಂದು ಕಾರ್ಯಕ್ರಮ ಮೊದಲು ಬಿಟ್ಟಿದೆ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ದಾರೆ. ಅವರ ಒಂದು ಇದನ್ನು ಬಹಳಷ್ಟು ಮಹತ್ವದ ನಮ್ಮ ಸರ್ಕಾರಿ ಶಾಲೆಯ ಸಬಲೀಕರಣಕ್ಕಾಗಿ ಅವರು ಸಹಿತ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಮ್ಮ ಶಾಲೆಗೆ ಹಾರ್ದಿಕವಾದಂತಹ ಸುಸ್ವಾಗತ ಬಯಸ್ತಿದ್ದೇನೆ ಸರ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೈಯಲ್ಲಿ ಕರ್ಮ ಇರಲಿ, ಮನದಲ್ಲಿ ಧರ್ಮ ಇರಲಿ, ಮಾತಿನಲ್ಲಿ ಸತ್ಯ ಇರಲಿ, ಹೃದಯದಲ್ಲಿ ದಯೆ ಇರಲಿ, ಕೂಡಲ ಸಂಗಮ ದೇವ ಎನ್ನುವ ವಿಶ್ವಗುರು ಬಸವಣ್ಣನವರ ತಾಯಿ ದಾನಮ್ಮ ದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ದಿನ ನಮ್ಮ ಶಾಲೆಯಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ವತಿಯಿಂದ ಮತ್ತು ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಸಂಸ್ಥೆಯ ವತಿಯಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಊಟ ಬ್ಯಾಗ್ ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದೀಗ ನಮ್ಮ ಒಂದು KBS ನಂಬರ್ 5 ಶಾಲೆಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಮತಿ ನಿರ್ಮಲಾ ಹಜಾರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಹಾಗೇನೆ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಮತಿ ಆಶಿತಾ ಮೇಡಮ್ ಇವರಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಶೈಕ್ಷಣಿಕ ಎಲ್ಲಾ ಸಾಮಗ್ರಿಗಳನ್ನ ಹಾಗೂ ಬ್ಯಾಗ್ ಗಳನ್ನ ನಮ್ಮ ಮುದ್ದು ಮಕ್ಕಳಿಗೆ ಯೂತ್ ಫಾರ್ ಸೇವಾ ಸಂಸ್ಥೆಯ ಜೊತೆಗೆ ಒಡಗೂಡಿ ನಮ್ಮ ಶಾಲೆಯ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅವರಿಗೆ ಈಗ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯ ಗುರುಗಳ ಪರವಾಗಿ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರು ಅವರಿಗೆ ಒಂದು ಕಿರು ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಜೋರಾದಂತಹ ಚಪ್ಪಾಳೆ ಅವರು ಬಹಳಷ್ಟು ದಾನಿಗಳು ಸಿಗಂಗಿಲ್ಲ ಈಗಿನ ಕಾಲದಲ್ಲಿ ಇದ್ದವರು ನಮ್ಮ ಹತ್ರನೇ ಇದು ಮಾಡ್ಕೊಂಡು ಕೂಡ್ತಾರ. ಆದ್ರೆ ಅವರು ನಮ್ಮ ಶಾಲೆಯ ಮಕ್ಕಳಿಗೆ ಇವತ್ತು ಒಂದು ವಿಶೇಷವಾಗಿರುವಂತಹ ಬಹುಮಾನವನ್ನ ನೀಡ್ತಾ ಇದ್ದಾರೆ. ನೀವೆಲ್ಲರೂ ಅವರನ್ನ ಬಹಳಷ್ಟು ಹೃತ್ಪೂರ್ವಕವಾಗಿ ಅವರನ್ನ ಪ್ರೋತ್ಸಾಹಿಸಬೇಕು. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಒಂದು ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸಾಮಗ್ರಿಗಳನ್ನ ನೀಡಲು ಅವರಲ್ಲಿ ದೇವರು ಇನ್ನಷ್ಟು ಮಾಲಾರ್ಪಣೆ ಮತ್ತು ಮಕ್ಕಳು ಜೋರಾದಂತಹ ಚಪ್ಪಾಳೆಯನ್ನು ಹಾಕಬೇಕು. ಬಹಳಷ್ಟು ಅವರು ಒಂದು ಒಳ್ಳೆಯ ಮನಸ್ಸಿನಿಂದ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಗಾಂಧಿ ಗುರುಗಳಿಗೆ ಹಣಿ ಗುರುಗಳಿಂದ ಮಾಲಾರ್ಪಣೆ. ಅಲಂಕರಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಹಳ್ಳಿ ಸರ್ ಯೂತ್ ಫಾರ್ ಸೇವಾ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಾಂಧಿ ಗುರುಗಳು ಇವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ನಾನು ಕೈಯಲ್ಲಿ ಕರ್ಮ ಇರಲಿ, ಮನದಲ್ಲಿ ಧರ್ಮ ಇರಲಿ, ಮಾತಿನಲ್ಲಿ ಸತ್ಯ ಇರಲಿ, ಹೃದಯದಲ್ಲಿ ದಯೆ ಇರಲಿ, ಕೂಡಲ ಸಂಗಮ ದೇವ ಎನ್ನುವ ವಿಶ್ವಗುರು ಬಸವಣ್ಣನವರ ತಾಯಿ ದಾನಮ್ಮ ದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ದಿನ ನಮ್ಮ ಶಾಲೆಯಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ವತಿಯಿಂದ ಮತ್ತು ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಸಂಸ್ಥೆಯ ವತಿಯಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಊಟ ಬ್ಯಾಗ್ ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲರಿಗೂ ಸಹಿತ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತುಭ್ಯಂ ವರದೇಕ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಈಗ 6ನೇ ತರಗತಿಯ ಮಕ್ಕಳು ತಮ್ಮ ಸುಮಧುರ ಕಂಠದಿಂದ ಮಾತೆ ಶಾರದಾ ದೇವಿಯನ್ನ ಮನದಲ್ಲಿ ಸ್ಮರಿಸುತ್ತಾ ಪ್ರಾರ್ಥನಾ ಗೀತೆಯ ಮುಖಾಂತರ ಹೇಳಲು ಬರುತ್ತಿದ್ದಾರೆ ಪೂರ್ವಿ ಜಮಾದಾರ್ ಹಾಗೂ ಸಂಗಡಿಗರಿಂದ. ತಮ್ಮ ಒಂದು ಸುಮಧುರವಾದಂತಹ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನ ಹಾಡಿರುವಂತಹ ಮುದ್ದು ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ವಿದ್ಯೆ ಎಂಬ ಎರಡನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು. ಗಳಿಸಿದ ಹಣ ಬಳಸಿದಷ್ಟು ಕಡಿಮೆಯಾಗುತ್ತದೆ, ಆದರೆ ಗಳಿಸಿದ ವಿದ್ಯೆ ಬೆಳೆಸಿದಷ್ಟು ಹೆಚ್ಚಾಗುತ್ತದೆ. ಇದೀಗ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರು. ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸ್ವಾಗತವನ್ನ ಮಾಡಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಯಶಸ್ಸು ಒಂದು ದಿನದ ಸಾಧನೆಯಲ್ಲ, ಅದು ಪ್ರತಿದಿನದ ಶ್ರಮದ ಫಲ. ಕನಸುಗಳ ದಾರಿಯನ್ನು ತೋರಿಸುತ್ತದೆ, ಆದರೆ ಪರಿಶ್ರಮವೇ ಗಮ್ಯವನ್ನು ತಲುಪಿಸುತ್ತದೆ. ನಿರಂತರ ಪ್ರಯತ್ನವೇ ಯಶಸ್ಸಿನ ನಿಜವಾದಂತಹ ರಹಸ್ಯ. ಈಗ ಮುಂದಿನ ಒಂದು ಕಾರ್ಯಕ್ರಮ ಮಾಲಾರ್ಪಣೆ ಕಾರ್ಯಕ್ರಮ. ನಮ್ಮ ಶಾಲೆಯ SDMC ಅಧ್ಯಕ್ಷರಿಗೆ ಕುಮಾರಿ ರೇಣುಕಾ
ರೇಣುಕಾ ಇವಳು ಮಾಲಾರ್ಪಣೆಯನ್ನು ಮಾಡ್ಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಮತ್ತೆ ಕೇಳಾಗಿಲ್ರಿ ಅವರು. ಐದು ಮಂದಿ ತಗೋಪ್ಪ ಬ್ಯಾಗ್ ಎಲ್ಲ ಮಕ್ಕಳು ಜೋರಾದಂತಹ ಚಪ್ಪಾಳೆಯನ್ನು ತಟ್ಟಬೇಕು. ಗದ್ದಲ ಮಾಡಬಾರ್ದು. ನಿಮ್ಗೆ ಎಲ್ಲಿ ತಂದು ಕೊಡ್ತಾರೆ? ಯಾವ ಮನೆಯವ್ರು ಯಾರೋ ನಿಮ್ ಜಾಗ ಬಿಟ್ಟು ಹೇಳ್ಬೇಡ್ರಿ, ಯಾಕಂದ್ರೆ ಲಿಸ್ಟ್ನಾಗ ಹೆಸರು ಮಾರ್ಕ್ ಮಾಡ್ಕೋದ. ದಯವಿಟ್ಟು ಯಾರು ಹೇಳ್ಬೇಡ್ರಿ. ಮಾತನಾಡ್ತಲೇ ಅವ್ರು ನಿಮಗೆ ಬ್ಯಾಗ್ ಕೊಡ್ತಾರೆ. ಭೂಮಿಕಾ ಒಬ್ಬೊಬ್ರು ಮತ್ತೆ ಒಬ್ರು ದಯವಿಟ್ಟು ಯಾವ ಮಕ್ಕಳು ಗದ್ದಲ ಮಾಡಬಾರ್ದು. ಎಲ್ಲರೂ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕೂಡಬೇಕು. ಎದ್ ನಿಲ್ಬಾರ್ದು. ಡಿಸಿಪ್ಲಿನ್ ಅನ್ಸಂಗಿಲ್ಲ. ಏನು ಓಪನ್ ಮಾಡಬೇಡ್ರಿ. ನಿಮ್ ಕಡೆ ಇರ್ತಾವ ನೋಡಕ್ ಬರ್ತದ. ಆಮೇಲೆ ಎಲ್ಲಿ ಹೋಗಂಗಿಲ್ಲ ಅವು. ಇಲ್ಲಿ ಗೊತ್ತಾದ್ರೆ ಮ್ಯಾಮ್ ಬರ್ರಿ. ಏನ್ ಮೇಡಮ್ ನೀವು ಯುವಕರು ಬರ್ರಿ ಸರ್. ಸರ್